ನೀನ್ ಯಾವಾಗ್ಲೂ ಇರ್ತೀಯ, ಈ ಮಕ್ಕಳೆಲ್ಲ ಅಪ್ರೂಪಕ್ಕೆ ಸಿಗೋದಲ್ವಾ. ಕಡ್ಡಿ ಬೇಡ ಆ ಬೈನ್ ರೋಡಲ್ಲಿ. ಫಸ್ಟ್ ನೀನ್ ಇಷ್ಟ, ಇವ್ರನ್ನ ಇಷ್ಟಪಟ್ಮೇಲೆ ನಾನು ಇವ್ರನ್ನ ಇಷ್ಟಪಡ್ಬೇಕಲ್ವಾ. ಇಷ್ಟೊಂದ್ಸತಿ ನಾನು ಅಮ್ಮನ ತರ ಕಾಣಿಸ್ತೀರಾ ಅಂತ ಇಲ್ಲಿ ಬಂದ್ಮೇಲೆ ಫುಲ್ ಬ್ಲಾಕ್ ಅಂಡ್ ವೈಟ್ ಆಗೋಗಿದೆ ನನ್ನ ಲೈಫ್. ಇವಾಗ ಬಂದ್ರು ಲವ್ ಫಾರ್ ಎವರ್ ಹಂಗೆ. ನೀನು ಬಯೋಡೇಟಾ ಇನ್ಫಾರ್ಮೇಶನ್ ಕೊಡ್ತೀಯ, ಇವಳು ನನ್ನ ಮಗಳಲ್ಲ, ನನ್ನ ಮಗಳು ಅಷ್ಟೇ ಅಷ್ಟೇ. ಹೌದಾ? ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ವ್ಲಾಗ್ ಜರ್ನಿ ಮೊಟ್ಟ ಮೊದಲನೇದಾಗಿ ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಮಳೆ ಬಂದಿದೆ ಗಾಯ್ಸ್, ಇವತ್ತು ಇಷ್ಟು ದಿನ ಇರಲಿಲ್ಲ, ಇವತ್ತೇ ಮಳೆ ಬಂದಿದೆ. ಸಿಕ್ಕಾಪಟ್ಟೆ ಚಳಿನೂ ಆಗ್ತಾ ಇದೆ. ಇವಾಗ ನೋಡಿದ್ರೆ ನಾವು ಕ್ಲಾಸಿಗೆ ಲೇಟ್ ಆಗೋಕೆ ಇನ್ನು 5 ನಿಮಿಷ ಇದೆ. ಬಟ್ ಹೋಪ್ಫುಲಿ ನಮ್ಮ ಲೇಡಿ ಬಂದು ಓಡಿಸ್ತಿರೋದ್ರಿಂದ ಲೇಟ್ ಆಗಲ್ಲ, ಬೇಗ ಹೋಗ್ತೀವಿ. ಅಟ್ಲೀಸ್ಟ್ ಕರೆಕ್ಟ್ ಟೈಮ್ಗೆ ಹೋಗ್ತೀವಿ ಅಂತ. ಹೋದ್ರೆ 5 ನಿಮಿಷ ಲೇಟಾಗಿ ಹೋದರೆ ಒಳಗೆ ಸೇರಿಸ್ತಾರೆ, ಸಾರಿ ಮೇಡಮ್ ಅಂದರೆ. ಅದಕ್ಕಿಂತ ಲೇಟಾಗಿ ಹೋದರೆ ಕಷ್ಟ. ನೋಡೋಣ, ಬೇಗ ಹೋಗಬೇಕು. ಇವತ್ತು ಅಸೈನ್ಮೆಂಟ್ ಬರೀಬೇಕು, ಸಬ್ಮಿಷನ್ ಮಾಡಬೇಕು. ನನಗೆ ಕಾಲೇಜ್ ಸೇರ್ಕೊಂಡಾಗಿನ ಹೆಂಗೆ ಅನ್ನಿಸ್ತಿದೆ ಅಂದರೆ ವಾಪಸ್ ಸ್ಕೂಲ್ ಟೈಮ್ ಎಲ್ಲ ವಾಪಸ್ ಹೊಡ್ದಂಗೆ ಆಗ್ತಿದೆ. ಹೋಮ್ವರ್ಕು, ನೋಟ್ಸು ಅನ್ನೋ ಥರ, ಅಸೈನ್ಮೆಂಟು, ಅದು ಇದು, ಇಂಟರ್ನಲ್ ಟೆಸ್ಟು, ದುಃಖ. ಕಾಲೇಜ್ಗೆ ಹೋಗಿ ತಲುಪಿದ್ವಿ. ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಅದ್ರ ಕರೆಕ್ಟ್ ಟೈಮಿಗೆ ಹೋಗಿದ್ದೆ. ಕರೆಕ್ಟ್ ಟೈಮ್ ಅಂದರೆ ಕರೆಕ್ಟ್ ಟೈಮ್ಗೆ ಹೋಗಿದ್ದೆ ನಾನು. ಅಲ್ಲಿಂದ ಮತ್ತೆ ಕ್ಲಾಸ್ ರೂಮ್ ನಾವು ತಲುಪೋ ಅಷ್ಟರಲ್ಲಿ ಮತ್ತೊಂದು 3 ನಿಮಿಷ ಲೇಟ್ ಆದರೂ ಹಾಗೇ ಆಗುತ್ತೆ. ನಮಗೆ ಫಸ್ಟ್ ಕ್ಲಾಸ್ ಲ್ಯಾಬ್ ಇತ್ತು. ಸೊ ನನಗೇನು ಕಾನ್ಫಿಡೆನ್ಸ್ ಅಂದರೆ ನನ್ನ ಜೊತೆ ಇನ್ನೂ 4-5 ಜನ ಇದ್ದರೂ ಪರವಾಗಿಲ್ಲ, ಅಲೋ ಮಾಡ್ತಾರೆ ಕ್ಲಾಸ್ ಒಳಗೆ ಲೇಟ್ ಆದರು ಅಂತ ಹೇಳಿ ಕಾನ್ಫಿಡೆನ್ಸಿಂದ ಕ್ಲಾಸ್ ಮುಗಿಸ್ಕೊಂಡು ಫಸ್ಟ್ 2 hours ನಮ್ಗೆ ಲ್ಯಾಬ್ ಇತ್ತು. ಲ್ಯಾಬ್ ಮುಗಿಸ್ಕೊಂಡು ಅದಾದಮೇಲೆ ನಮಗೆ ಒಂದು ಬ್ರೇಕ್ ಪೀರಿಯಡ್ ಸಿಗುತ್ತೆ. ಆ ಬ್ರೇಕ್ ಪೀರಿಯಡಲ್ಲಿ ಯೂಶ್ವಲಿ ನಾನು ಟಿಫನ್ ಕಾರ್ಯಕ್ರಮ ಎಲ್ಲ ಮಾಡೋದೇ. ಆವಾಗ ಕಾಲೇಜ್ಗೆ ಹೋಗೋದಕ್ಕೆ ಮುಂಚೆ ಮನೇಲಿ ಮಾಡೋಷ್ಟು ಟೈಮ್ ಇರಲ್ಲ. ಮತ್ತು ಅದರಲ್ಲೊಂದು ಎಡವಟ್ಟು ಏನಂದರೆ ಮೇಲ್ ಪಾಸ್ವರ್ಡ್ ಕಳ್ಕೊಂಡು ಮತ್ತು ಅದನ್ನು ರಿಕವರ್ ಕೂಡ ಮಾಡ್ಕೋಬೇಕಾಗಿತ್ತು. ಕ್ಯಾಂಟೀನಲ್ಲಿ ನಾಷ್ಟ ಡೂಯಿಂಗ್, ನಂದೇ ಬಾಕ್ಸು, ಕಾಫಿ ಮಾತ್ರ ಕ್ಯಾಂಟೀನ್ದು. ಇವರು ಕ್ಲಾಸ್ಗೆ ಬಂದಿಲ್ಲ, ಫಸ್ಟ್ 2 ಕ್ಲಾಸು ಕ್ಯಾಂಟೀನಲ್ಲಿ ಮಾತ್ರ ಬಿದ್ದಿದ್ದಾರೆ. ಯಾಕೆ ಶಾರ್ಟೇಜ್ ಆದರೆ ಏನು ಮಾಡ್ತೀಯಾ? ಲೆಟ್ರ್ ಕೊಟ್ಟು ಇದು ಮಾಡ್ಕೋತೀನಿ, ಕಂಪೋಸಿಟ್ ಮಾಡ್ಕೋತೀನಿ. ಏನೋ ಲೆಟ್ರ್ ಕೊಟ್ಬಿಟ್ಟು ಮ್ಯಾಮ್ ಹುಷಾರಿರ್ಲಿಲ್ಲ ಮ್ಯಾಮ್, ಜ್ವರ ಅಂತ. ನೀವು ಬ್ಲಾಗ್ ನೋಡಿದ್ರೆ ಕೊಟ್ಟಂಗೆ ನಿನಗೆ ಅಟೆಂಡೆನ್ಸು. ಇದನ್ನ ಎಡಿಟ್ ಮಾಡಿಬಿಡು ಸ್ವಲ್ಪ ಎಲ್ಲ. ಗುಡ್ ಮಾರ್ನಿಂಗ್ ಮಂಡ್ಯ ಗರ್ಲ್, ಮಳವಳ್ಳಿ ಗರ್ಲ್. ಅವ್ರು ನೋಡಿ, ನನಗೂ ಈ ಪ್ರಪಂಚಕ್ಕೂ ಸಂಬಂಧನೇ ಇಲ್ಲ ನಾನು ಕುತ್ಕೊಂಡ್ಬಿಟ್ಟಿದ್ದಾರೆ ಮ್ಯಾಮ್. ನಮ್ಮ ಚಿಕ್ಕ ವಯಸ್ಸಲ್ಲಿ ರವಿಚಂದ್ರನ್ ಒಂದು ಸಾಂಗ್ ಬರ್ತಿತ್ತು ಗೊತ್ತಾ? ನೀನಾ ಶಾಕು ಅಂತ. ಇಲ್ಲ, ನಾನು ಶಶಿಕಲಾ. ನಾನು ಕಾಲೇಜ್ ಅಂದ್ರೆ ಹಿಂಗೆ ಇರುತ್ತೆ ಅನ್ಕೊಂಬಿಟ್ಟಿದ್ದೆ. ಇಲ್ಲ, ನಾನು ಏನಕ್ಕೆ ಫಸ್ಟ್ ಅವರ್ ಬರಲಿಲ್ಲ, ಫಸ್ಟ್ 2 hours ಹೋದ್ರೆ. ಬಿಡು, ನಿನ್ನ ಪ್ರಕಾರ ಕಾಲೇಜ್ ಅಂದ್ರೆ ಏನು ಅನ್ಕೊಂಡಿದ್ದೆ ನೀನು? ಏನೇನು ಅನ್ಕೊಂಡಿದ್ದೆ, ಕನ್ಸು ಕಟ್ಕೊಂಡಿದ್ದೆ ನಾನು. ಕಲರ್ಫುಲ್ ಕನ್ಸು ಕಟ್ಕೊಂಡಿದ್ದೆ. ಕಾಲೇಜ್ ಅಂದ್ರೆ ಇವಾಗ ನಾವೇನ್ ಫೇಸ್ ಮಾಡ್ತಾ ಇದೀವಿ ಅದಲ್ಲ. ನಾವು 10th ಅಲ್ಲಿ ಇದ್ದಾಗ ಯೋಚನೆ ಮಾಡಿರ್ತೀವಿ ಗೊತ್ತಾ? ಅದೇ ಹೇಳ್ತಿರೋದು. ಕಾಲೇಜ್ ಅಂದ್ರೆ ಫುಲ್ ಜಾಲಿ, ಹೇಳೋರಿರಲ್ಲ ಕೇಳೋರಿರಲ್ಲ, ನಮ್ಗೆ ಇಷ್ಟ ಬಂದಾಗ ಇರ್ಬೋದು ಅಂತ. ನಾನು ಬಣ್ಣದ ಲೋಕದಲ್ಲಿ ಹೋಗ್ಬಿಟ್ಟಿದ್ದೆ. ಯೋಗಿನಿ, ಇನ್ನೊಂದು ಕ್ವಶನ್ ಕೇಳ್ತಾ ಇದೀನಿ, ಇಡು ಫೋನ್ ಒಂದು 5 ನಿಮಿಷ ಬರಲಿ. ಇಲ್ಲಿ ಬಂದ್ಮೇಲೆ ಫುಲ್ ಬ್ಲಾಕ್ ಅಂಡ್ ವೈಟ್ ಆಗೋಗಿದೆ ನನ್ನ ಲೈಫ್. ಇಲ್ಲಿ ಬಂದ್ಮೇಲೆ ಅಂತ ಅಲ್ಲ, ಕಾಲೇಜ್ ಬ್ಲಾಕ್ ಅಂಡ್ ವೈಟ್. ಕುತ್ಕೋ ಬಾರ, ಇಲ್ಲಿಗೆ ಏನೋ ಕೇಳ್ಬೇಕು. ನಿನ್ನ ಒಪಿನಿಯನ್, ನಿನ್ಗೆ ಹೆಂಗ್ ಅನ್ಸ್ತಿತ್ತು ಕಾಲೇಜ್ ಹೆಂಗಿರುತ್ತೆ ಅಂತ ಅನ್ಕೊಂಡಿದ್ದೆ? ಜಾಲಿ ಆಗಿರುತ್ತೆ ಅನ್ಕೊಂಡೆ, ಇಲ್ಲಿ ಬಂದು ಖಾಲಿ ಆಗ್ಬಿಟ್ಟೈತೆ. ಅವ್ರ ಹತ್ರಕ್ಕೆ ಬನ್ನಿ, ನಿಮ್ ಧ್ವನಿ ಕೇಳ್ಸಲ್ಲ. ಇಲ್ಲ ಹಾಕೊಳ್ಳೋಣ ಈ ಕಡೆಗೆ. ಇಲ್ಲ ಪರವಾಗಿಲ್ಲ, ಹೇಳ. ಲೈಫ್ ಫುಲ್ ಜಾಲಿ ಅನ್ಕೊಂಡಿದ್ದೆ, ಇಲ್ಲಿಗೆ ಬಂದ್ಬಿಟ್ಟು ಖಾಲಿ ಆಗ್ಬಿಟ್ಟೈತೆ ನನ್ನ ಲೈಫ್. ಇಲ್ಲಿಗೆ ಅಲ್ಲ, ಕಾಲೇಜು ಬೇಜಾರ್ ಮಾಡ್ಕೊಂತಾರೆ. ಇಲ್ಲಿಗೆ ಅಂದ್ರೆ ಇಲ್ಲಿಗೆ ಅಂತ ಅಲ್ಲ, ಕಾಲೇಜ್ಗೆ. ಯೋಗಿನಿ ಅವರೇ, ಒಂದು ಪ್ರಶ್ನೆ. ಎಲ್ಲಿದೆಯೇ ನೀನು ಅದೇ ಒಂದು ನೀನಾ ಶಾಕು ಅಂತ ಅಲ್ಲ, ನಾನು ಶಶಿಕಲಾ ಸಾಂಗ್ ಕೇಳಿದ್ಯಾ? ಅವಾಗ ಕಾಲೇಜು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಹಾಡು ಹೇಳ್ತಾರೆ, 4 ಗಂಟೆ ಮುಗಿಯೋರು ಹಾಡು ಹೇಳ್ಕೊಂಡು ಆಚೆ ಬಂದ್ಬಿಡ್ತಾರೆ. ಈಗ ನಾವು ಹಾಡು ಹೇಳ್ಕೊಂಡು ಎಸ್ಪೆಷಲಿ ಇವರು ಬರೀ ಹಾಡು ಹೇಳ್ಕೊಂಡು ಸಹಿಸಿರ್ತಾಳೆ ನಾನು. ಆ ಥರ ಕಾಲೇಜ್ ಅಂದ್ರೆ ಬರೀ ಇಷ್ಟ ಇರುತ್ತೆ ಅಂತ ನೀನು ಯಾರು ಅನ್ಕೊಂಡಿದ್ದ? ನಿನ್ಗೆ ಸಾಂಗು, ನನಗೆ ಅವಳು ಮಾತು ಫೋನ್. ನಾನು ಏನಂದ್ಲಿ,
ಇರು ಅವಳೇನು ಆನ್ಸರ್ ಹೇಳ್ತಾಳೆ. ಡಿಗ್ರಿಲಿ ಎಲ್ಲಾನು ಅನ್ಭವಿಸ್ಬಿಟ್ಟಿದೀನಿ, ಮಾಸ್ಟರ್ಸ್ ಇನ್ನೇ ಕೆಟ್ಟಾಗಿರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಈ ಮಟ್ಟ ಕೆಟ್ಟಾಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ. ಸ್ಟ್ರೆಸ್ ಆಗ್ತಿದೆ ಅಲ್ಲ ಜೀವನ. ನಾನು ನಿಮ್ಮ ಆನ್ಸರ್ ಸೇರ್ತೀನಿ. ಡಿಪ್ರೆಷನ್ ಫ್ರಸ್ಟ್ರೇಷನ್ ಎಲ್ಲ ಆಗ್ತೈತೆ ಒಟ್ಟೊಟ್ಟಿಗೆ ಅಷ್ಟೇ. ನಮಗೆ ಡಿಪ್ರೆಷನ್ ಆಗೋದು ಯಾವಾಗ ಅಂದರೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು ಅಂದಾಗ. ನನ್ನಷ್ಟು ಮೋಸ ಯಾರಿಲ್ಲ ಅಸೈನ್ಮೆಂಟ್ ಸಬ್ಮಿಟ್. ನಾಳೆ ಅಂದರೆ ಇವತ್ತು ರಾತ್ರಿ ಇಲ್ಲ ಇವತ್ತು ಬೆಳಗ್ಗೆ. ನಿಂಗೆ ಕಾಫಿ ತಾನೇ ಬೇಕು ಇಲ್ಲಿ ಬಾ. ಜೇನುಳಗೆ ಕಾಫಿ ದಾನ ಮಾಡುತ್ತಿರುವ ಮಹಾತಾಯಿ ಯೋಗಿನಿ. ಬಂದದ ಇಲ್ಲೂ ಕಳಿಸಿ ಪ್ಲೀಸ್ ಪಡಿತೀನಿ. ಇವ್ರು ನಾಷ್ಟ ಆಗಿದೆ, ಇವ್ರು ನಾಷ್ಟ ಮಾಡ್ತಿದ್ದಾರೆ, ಇವ್ರು ನಾಷ್ಟ ಆಗಿದೆ ಕಾಫಿ ಕುಡಿತಾ ಇದ್ದಾರೆ. ನಾನು ನಾಷ್ಟ ಮಾಡಿ ಕಾಫಿ ಕುಡಿಬೇಕು, ಆಮೇಲೆ ಕ್ಲಾಸ್ ಹೋಗ್ಬೇಕು. ಬಾಯ್. ಮತ್ತೆ 2 ಕ್ಲಾಸ್ ಆದಮೇಲೆ ನಮಗೆ ಲಂಚ್ ಬ್ರೇಕ್ ಸಿಕ್ತು. ಲಂಚ್ ಬ್ರೇಕ್ ಟೈಮಲ್ಲಿ ಲಂಚ್ ಯೂಶ್ವಲಿ ನಾವು ಆಚೆ ಹೋಗಿ ಮಾಡಬೇಕಿತ್ತು. ಬಟ್ ಇವತ್ತೇನಾಗಿತ್ತು ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ನಮ್ಮದು ಸೀನಿಯರ್ಸ್ ಫೇರ್ವೆಲ್ ಡಿಸ್ಕಷನ್ ಎಲ್ಲ ಕ್ಲಾಸ್ಮೇಟ್ಸ್ ಮಾಡ್ತಿರೋದ್ರಿಂದ ಎಲ್ಲ ತಲೆ ತುಂಬ ಬಿಸಿಯಾಗಿ ಯಾರು ಆಚೆ ಹೋಗದೆ ಆಲ್ಮೋಸ್ಟ್ ಎಲ್ಲರೂ ಕ್ಲಾಸಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ರು. ಅದಕ್ಕೆ ಮರ್ಯಾದೆ ಕೊಟ್ಟು ನಾನು ಅಲ್ಲೇ ಕೂತ್ಕೊಂಡು ತಿಂತಿದ್ದೆ. ಊಟ ಆದಮೇಲೆ ಮತ್ತೆ ಆಚೆ ಬಂದು ಒಂದು ಪ್ರಿಂಟೌಟು ಮತ್ತು ಒಂದಷ್ಟು ಚಾಕ್ಲೇಟು ಬೇರೆಯವ್ರಿಗೆ ಪಾರ್ಸಲ್ ಅಂತೇಳಿ ತೊಗೊಂಡು ಮತ್ತೆ ಕ್ಲಾಸ್ಗೆ ಹೋದೆ. ಒಂದು 4 ಗಂಟೆ ಅಷ್ಟು ನಾನು ಕಂಪ್ಲೀಟ್ ಕಾಲೇಜ್ ಕ್ಲಾಸಸ್ ಎಲ್ಲ ಮುಗಿದು ರಿಟರ್ನ್ ಯಾವಾಗ ಹೋಗ್ತೀವಿ ಅನ್ಸ್ಬಿಡುತ್ತೆ. ಅದಂತೂ ಇವಾಗಿರೋ ವೆದರ್ಗೆ ಕ್ಲಾಸಾಗಿ ಕೂತ್ಕೊಳ್ಳೋದಕ್ಕೆ ಆಗಲ್ಲ. ಹಿಂಗೋ ಕ್ಲಾಸ್ ಮುಗಿಸಿದ್ವಿ ಅನ್ನೋ ಒಂದು ಫುಲ್ ಎಕ್ಸೈಟ್ಮೆಂಟಲ್ಲಿ ಗೇಟಿಂದ ಆಚೆ ಬಂದು ಅಲ್ಲಿಂದ ಮನೆಗೆ ಹೊರಡಬೇಕಿತ್ತು. ನಾವು 3 ಜನ ಆಲ್ಮೋಸ್ಟ್ ಒಂದೇ ವೆಹಿಕಲಲ್ಲಿ ಹೋಗ್ತೀವಿ. ನಮಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ. ನಾನು ಕಾಣಿಸ್ತೇನಲ್ಲ ಪಾಪ ಗಾಡಿ ಯಾರು ಮಾಡ್ತಾರೆ? ಅದು ಒಬ್ಬರಲ್ಲ ಇಬ್ಬರಲ್ಲ 2 ಎಮ್ಮೆ ಮರಿಗಳನ್ನ. ಎಮ್ಮೆ ಮರಿನ ಮುಂಚೆನೇ ಅವತ್ತಿನ ಇವಕ್ಕೇನು ಬಂದಿರೋದು ಇಷ್ಟು ತಿಂತಾರಲ್ಲ, ಇವರೇ ಇಷ್ಟಪ್ಪ. ಇವತ್ತು ಅವ್ಳು ಸೇರಿಸಿದೀವಿ. ನಾನು ದೋಸೆ ತರಿಸ್ತೀನಿ, ನೀವು ಆಲ್ರೆಡಿ ನೋಡಿದ್ದೀರಾ. ಇನ್ನೊಂದ್ಸಲ ನೋಡ್ಕೊಳ್ಳಿ. ಜೋರಾಗಿ ಮಾತಾಡಿ. ನೋಡ್ಕೊಂಡೋಗಿ ಅಕ್ಕ. ಗಾಯ್ಸ್, ಅಕ್ಕ ಇಸ್ ಗೋಯಿಂಗ್ ಇನ್ ರಾಂಗ್ ರೋಡ್, ಕಟಿಂಗ್ ದ ರೋಡ್ಸ್. ಓ ಮೈ ಗಾಡ್, ಈ ಥರ ಡ್ರೈವ್ ಮಾಡಬೇಡಿ ನೀವು ಯಾರೂ. ಇದನ್ನು ಗಾಡಿ 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 ಯಪ್ಪ, ಅಕ್ಕ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟಿರೋ. ನಾನು ಹೊಸ ಗಾಡಿಗೆ ಇವಾಗ ನಾನೇ ಬಂತು ಬಾಯ್. ಇವಾಗೆಲ್ಲ ಕಾಲೇಜೆಲ್ಲ ಮುಗಿಸ್ಕೊಂಡು ಕ್ಲಾಸೆಲ್ಲ ಮುಗಿಸ್ಕೊಂಡು ಶಿಸ್ತಾಗಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬಟ್ ಇವಾಗ ನಂಗೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ. ಸೊ ಒಂದು ಗಿಫ್ಟ್ ಪರ್ಚೇಸ್ ಮಾಡಬೇಕು. ನಮ್ಮ ಲೇಡಿ ಬೋರ್ಡ್ನ ಎತ್ತಾಕೊಂಡು ಗಿಫ್ಟ್ ಪರ್ಚೇಸ್ ಮಾಡಿ ಅಲ್ಲಿಂದ ಮನೆಗೆ ಹೋಗಿ ಚಿಕ್ಕ ಪುಟ್ಟ ಕೆಲಸ ಏನಿದೆ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗಬೇಕು. ಆದರೂ ನೀವು ಯಾರಾದರೂ ಈ ಬ್ಯಾಂಗ್ಳೂರು ಯೂನಿವರ್ಸಿಟಿ ಆ ರೋಡಲ್ಲಿ ಓಡಾಡೋರಿದ್ರೆ ಬ್ಲೆಸ್ಡ್ ಪೀಪಲ್. ಯಾಕಂದರೆ ವೆದರ್ ಹಿಂಗಿರೋದಕ್ಕೂ ಸುತ್ತ ಹಸಿರು ಇರೋದಕ್ಕೂ ಒಳ್ಳೆ ಫೀಲ್ ಕೊಡುತ್ತೆ. ನನ್ನಂತೂ ದಿನ ನನ್ನ ಕಾಲೇಜ್ಗೆ ಹೋಗ್ಬೇಕಂದ್ರೆ ಈಗ ಹೋಗ್ಬೇಕು, ಫುಲ್ ಎಂಜಾಯ್ ಮಾಡ್ತೀನಿ ಈ ರೂಟಲ್ಲಿ ಓಡಾಡೋದನ್ನ. ಬೆಸ್ಟ್ ಈ ಸೀಸನ್ಗೆ ಬೆಸ್ಟೆಸ್ಟ್ ಏರಿಯಾ ಇದು. ನಾನೇನೋ ಇವತ್ತು ಮಾತ್ರ ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ನಾನು ಬೇಗ ರೆಡಿ ಆಗಿದ್ದೀನಿ. ನಮ್ಮ ಮತ್ತೇನೆ ಇನ್ನೂ ರೆಡಿ ಆಗಿಲ್ಲ. ಫಂಕ್ಷನ್ ಸ್ಟಾರ್ಟ್ ಆಗೋದು 6:30ಗೆ. ಬಟ್ ನಮ್ಮ ಅತ್ತೆಗೆ ಸ್ವಲ್ಪ ನಾವು ವೆಹಿಕಲಲ್ಲಿ ಹೋಗ್ತೀವಿ, 2 ವೀಲರಲ್ಲಿ ಹೋಗ್ತಿರೋದ್ರಿಂದ ಬೇಗ ಹೋಗೋದಕ್ಕಾಗಲ್ಲ. ನಮ್ಮ ಅತ್ತೆ ಬೇಗ ಓಡಿಸೋಂಗಿಲ್ಲ, ಫಾಸ್ಟಾಗಿ ಓಡಿಸೋಂಗಿಲ್ಲ ಅಂತ ಹೇಳಿದರು. ಬೇಗ ಬಿಡೋಣ ಅಂದ್ಕೊಂಡ್ವಿ, ಆದರೂ ಎಕ್ಸಾಕ್ಟ್ ಟೈಮೇ ಆಗೋಯಿತು. ಈಗ ಅವರು ರೆಡಿ ಆಗೋದು ಅಷ್ಟೇ ಬಾಕಿ ಆಗಿದೆ ರೀ. ಇನ್ನೂ ಟಚ್ ಅಪ್ ಮಾಡ್ಕೊತಿದ್ದಾರೆ. ಟಚ್ ಅಪ್ ಆಗಿದೆಯಾ? ಕರೋ ಯಾವಾಗಲೂ ನಾನು ಲೇಟ್ ಬೇಗ ಆಗ್ತಿದ್ದೆ. ಇವತ್ತೇನೋ ಒಂದು ಸಿಗಾಕೊಂಬಂದ್ಬಿಟ್ಟಿದೆಯಲ್ಲ ಬೇಗ ಆಗ್ತಿದೆ. ನಾನು ಯಾವಾಗಾದ್ರೂ ಬೇಗ ಬಾ, ನೀನು ಮನುಷ್ಯಂತಿಗೆ ದಪ್ಪಲ್ಲ, ಬೇಗ ರೆಡಿ ಆಗಷ್ಟೇ. ಅದೇ ಏನೋ ಒಂದು ಸಿಗಾಕೊಂಬಿಟ್ಟಿದ್ಯಾ. ಬೇಡಮ್ಮ, ನಾನೇ ಮಾಡ್ಕೊಂತೀನಿ. ಆಯ್ತು, ನೀವು ಬೇಕಾದ್ರೆ ಮೆತ್ಕತ್ತೀರ, ನಮ್ಗೆ ಮೆತ್ಕೋಬೇಕು. ಅದನ್ನ ಮೇಕಪ್ ಅಂತಾರೆ. ನಮ್ದು ಮೇಕಪ್ ಅಂತಾನೆ ಹೇಳೋದು.
ನಾನೇನಂದ ಅದಕ್ಕೆ ಕರ್ಸ್ಲಾ ಆರ್ಟಿಸ್ಟ್ನ ಅಂತ ಕೇಳಿದೆ. ಆಗಾಯ್ತು, ಬೇಗ ಆಗು, ಕಮಾನ್ ಬೇಗ. ಸಾಫ್ಟ್ ಆಗಿಲ್ವಾ ನೋಡು? ಹಾಂ, ಸಾಫ್ಟ್ ಆಗಿಲ್ವಾ? ಎಂತ ಇಲ್ಲ, ಕೂದಲು ಸಾಫ್ಟ್ ಆಗಿಲ್ವಾ ಅಂದೆ. ವಾವ್, ಸೂಪರ್ ಸ್ಟ್ರೇಟ್ ಆಗ್ಬಿಟ್ಟಿದೆ ಫುಲ್ಲು. ಇವಾಗ ನಾನು ನೀನು ಗಾಡೀಲಿ ಹೋಗೋದು, ನನ್ನ ಫ್ರೆಂಡ್ ಅಲ್ಲಿ ಬರ್ತಾರೆ. ಸರಿ, ನೀನ್ ಬ್ಯಾಗ್ ನಿನ್ನ ಪ್ಯಾನ್ ನೋಡು. ಕೊನೆಗೂ ನಾವು ಫಸ್ಟ್ ಅನ್ಕೊಂಡಿದ್ದ ಟೈಮ್ಗೆ ಓಡ್ತಾ ಇದ್ವಿ. 7 ಗಂಟೆ ಆಯ್ತಾ? ನಾವು ಫಸ್ಟ್ 6:30 ಹೋಗೋಣ ಅಂದ್ಕೊಂಡಿದ್ದು. ಹಾಫ್ ಆನ್ ಅವರ್ ಬೇಗ ಬನ್ನಿರಿ. ನಮ್ಮ ಅತ್ತೆ ಇವತ್ತು ಸಿಕ್ಕಾಕೊಂಡು ಲೇಟ್ ಅಂದರೆ ಲೇಟು. ನಾನು ರೆಡಿ ಆಗಿದ್ದೀನಿ. ಅಯ್ಯೋ, ಆ ಕಡೆ ಆಂಟಿ ಯಾವುದೋ ಒಂದು ನೋಡ್ದ ಕೊಬ್ಬು ಹೆಂಗೆ ನಾವು ಅದಕ್ಕೆ ಮತ್ತೆ ಹೆಂಗೆ ಲವ್ಸು. ಅದಕ್ಕೆ ನಾನು ಐ ಲವ್ಸ್ ಯು, ಹಾಕೊಂಡ್ರೆ ನನಗೆ ಐ ಲವ್ಸ್ ಯು. ನಾವೆಲ್ಲ ನಿಮ್ಮ ವಯಸ್ಸಲ್ಲಿ ಮೀರು ಬಂದಿರೋದೆ ಬಾ. ಏನು ವಯಸ್ಸಾಯ್ತು, ಏನು ನೀರು? ನಾವು ನಿಮ್ಮ ವಯಸ್ಸಲ್ಲೆಲ್ಲ ಹಾಕೊಂಡು ಅದೇ ನಿಮ್ ತರ ಡ್ರೆಸ್ ಎಲ್ಲ ಹಾಕ್ಲಿಲ್ಲ. ನಮ್ಮ ವಯಸ್ಸಲ್ಲಿ ನಮ್ ತರ ಡ್ರೆಸ್ ಹಾಕೊಂಡು ಡ್ರೆಸ್ ಹಾಕಿದ್ದು ಏನಂತ ಡ್ಯಾನ್ಸ್ ಮಾಡಿದ್ರೆ ಒಂದು ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಲ್ಲ. ಈಗ ಹೀರೋಯಿನ್ ಮಾಡ್ತಾರಲ್ಲ, ಜುಮ್ದಮ್ ಅಂತ ಬಂದ್ಬಿಟ್ಟಿದ್ಯಾ? ನಮ್ಮಮ್ಮ ಕಡ್ಡಿ ತಗೊಂಡ್ ನೋಡ್ ಬಂದಿರೋಳು ಹಂಗೇನೋ ಮಾಡಿದ್ರೆ. ಅಲ್ಲ, ಕಡ್ಡಿ ಬೇಡ, ಆ ಬೈನ್ ರೋಡಲ್ಲಿ ಕಂಡ್ಬಿಟ್ಟಿದ್ರೆ ಸಾಕಾಗಿ. ಅದೇ ಅಂದ್ರೆ ಯವ್ವ ನಾ ಸತ್ತೆ ಅನ್ಕೊಂಡು ಮತ್ತೆ ಓಡೋದು. ಅಲ್ಲ, ಕಂಡ್ಬಿಟ್ಟಿದ್ರೆ ಸಾಕಾಗಿತ್ತು. ನಾನು ಇದು ಬೇಡ, ಕರ್ಸ್ಬೇಕಾಗಿತ್ತು ಅನ್ಸತ್ತೆ. ಯಾರಿಗೆ? ಚೂರು ನಿಂಗೆ ಬೇಡಪ್ಪ. ಹೇಗ್ ಡಲ್ ಆಯ್ತಾ? ತೆಲ್ಲೇನಾಗಿಲ್ಲ, ಇನ್ನೊಂದು ಚೂರು ಬ್ರೇಟ್ ಆಗ್ಬಿಡ್ತಿದ್ದೆ ಅಲ್ವಾ? ನಿನ್ಗೆ ಹೊಟ್ಟೆ ಉರಿ, ನಾನು ಚೆನ್ನಾಗಿ ಬೆಳ್ಳಿದ್ದೀನಿ. ಅಲ್ಲ, ನಾನು ಉರ್ಸಿದ್ರು ಅದನ್ನ ಕಾಂಪ್ಲಿಮೆಂಟ್ ಆಗಿ ತಗೊಳ್ಳೋ ಟ್ಯಾಲೆಂಟ್. ನಾನು ಇವಳಿಗಿನ್ನ ಬೆಳ್ಳಿಗಿದ್ದೀನಿ ನಾನು. ಅದೊಂದು ಇಟ್ಕೊಂಡು ನನ್ನ ಸಾಯಿಸ್ಬೇಡ. ನೀನು ಹತ್ರ ಮಾತಾಡೋದ, ನಾನು ಬೇಗ ರೆಡಿಯಾಗಿ ಬಾ. ಛೈ, ಏನು ಅನ್ಕೊಂಡೆ? ಪೀಪಲ್ ಆರ್ ರೇಸಿಸ್ಟ್. ನಾನು ನಿನಗಿನ್ನ ಬೆಳ್ಳಿಗಿದ್ದೀನಿ. ಏನೀಗ ಅದಕ್ಕೆ ನೀನು ನಿಂದೆ ರಕ್ತ ನಿಂದೆ ಮಾಂಸ, ನನಗೆ ಕರೆಕ್ಟ್ ಕಲ್ಲರ್ ನೀನ್ ನನಗೆ ನನ್ನಷ್ಟು ಕಲ್ಲರ್ ಇಲ್ಲ. ಗುರು, ನಾನೇ ಹೇಳ್ತೀನಿ, ನೀನೇನ್ ನನಗೆ ಚುಚ್ಚಿ ಹೇಳ್ಬೇಡ, ನನಗೆ ಗೊತ್ತು. ಸರಿ ಸರಿ, ಒಪ್ಕೊಂಡ? ನಾನು ಯಾವತ್ತಿಂದನೂ ಒಪ್ಕೊಂಡಿದ್ದೀನಿ, ಅದೇ ಗೊತ್ತು. ರಾಜ್ಕುಮಾರ್ ಅವ್ರು ಹೇಳಿರೋದು ಗೊತ್ತಿಲ್ವಾ? ಕಪ್ಪು ಕಸ್ತೂರಿ, ಕೆಂಪು ಏನ್ ಗೊತ್ತಿಲ್ಲ ನಡಿ. ಕೆಂಪು ನನಗೆ ಗೊತ್ತೇ ಇಲ್ಲ, ಏನಿಲ್ಲ. ಓ, ಎಷ್ಟೊಂದ್ ಜನ ಕೆಂಪಿಗಿರೋರ್ಗೆಲ್ಲ ಹೋಗಿ ಹೇಳಂಗಂತ. ನೀನ್ ಹೋಗ್ಬಿಟ್ಟು ಹೇಳ್ಬಿಡು ಇದೇ ಮಾತು. ನಾವು ಹೋಗ್ಬಿಟ್ಟು ಯಾರಿಗಾದ್ರು ಆಂಟಿ ಒಂಚೂರು ಬನ್ನಿ ಅಂದ್ಬಿಟ್ಟು ಚೇರ್ ಹಾಕ್ಬಿಟ್ಟು ಕುಣಿಸಿ 2 minutes ಅಲ್ಲಿ ಎಲ್ಲ ಮೀಡಿಯಾದವ್ರನ್ನ ಕರ್ಸ್ಬಿಡ್ತಾರೆ. ಏನಂತ? ರೇಸಿಸಮ್ ಮಾಡ್ತಿದ್ದಾರೆ ಆಂಟಿ ಈಗಿನ ಕಾಲದಲ್ಲೂ ಅಂತ. ಹೌದಾ? ಅಫೆನ್ಸು ಗೊತ್ತಾ ಹಂಗೆಲ್ಲ ಆಡ್ಕೊಂಡ್ರೆ? ಓ, ನೀನ್ ನನ್ನ ಆಡ್ಕೊಳಲ್ವಾ? ಕಲರ್ ಮೇಲೆ ಆಡ್ಕೊಳ್ಳೋದು ಅಫೆನ್ಸು. ಓ, ನಿನ್ನ ಆಡ್ಕೊಂಡ್ರೆ ಯಾವ ಅಫೆನ್ಸು ಬರಲ್ಲ. ಒಂಚೂರು ಕಲಿ. ಅಲ್ಲ, ನಿನ್ನ ಆಡ್ಕೊಂಡ್ರೆ ಯಾವ ಅಫೆನ್ಸು ಬರಲ್ಲ. ನಾನೇ ಕೇಸ್ ಹಾಕ್ಬಿಡ್ತೀನಿ, FIR. ನಾನು ಹಾಕಿದ್ರೆ ನಿಂಗೆ ಇರೋದೇ ಇಲ್ಲ, ಕೊಡೋಗ್ಬಿಡ್ತೀಯ. ಈ ಕೆಂಪೇಗೌಡ ಡೈಲಾಗ್ ಏನು ಕಡಿಮೆ ಇಲ್ಲ. ನೀನು ಬೇಗ ರೆಡಿ ಆಗೋ. ಭ್ರಮೆ ಬಾ. ನಾವು ಲೊಕೇಶನ್ಗೆ ಏನೋ ಕರೆಕ್ಟ್ ಟೈಮ್ಗೆ ತಲುಪಿದ್ವಿ. ಬಟ್ ನನ್ನ ಫ್ರೆಂಡ್ ಲೇಟಾಗಿ ಬಂದು, ನನ್ನ ಫ್ರೆಂಡಿಗೆ ಅಡ್ರೆಸ್ ಹೇಳಿ ಅವಳನ್ನ ಕರ್ಕೊಂಬಂದು ಒಳಗಡೆ ಹೋಗೋಷ್ಟರಲ್ಲಿ ಅವಳಿಗೋಸ್ಕರ ನಾನು 20-25 minutes ಅಲ್ಲೇ ರೋಡಲ್ಲಿ ಗಾಯ ಆಗಿದೆ. ಏನೂ ಮಾಡೋದಕ್ಕಾಗಲ್ಲ. ಪಾಪ ಅವಳು ಇನ್ನೊಂಚೂರು ಮುಂದೆ ಹೋಗ್ಬಿಟ್ಟಿದ್ದಾಳೆ, ಫಂಕ್ಷನ್ ಎಲ್ಲೋ ಅಲ್ಲಿ ಇರೋದು ಅಂತ. ಹೋದ್ವಿ. ನಾವು ಫಸ್ಟ್ ಮೀಟ್ ಮಾಡಿದ್ದು ಚೈತ್ರ ಅಕ್ಕ ಅವ್ರನ್ನ, ಮಗು ಆ್ಯಂಡ್ ಅವ್ರ ಫ್ಯಾಮಿಲಿ ಎಲ್ಲರನ್ನೂ. ನಾನು ಆ್ಯಕ್ಚುಲಿ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು, ಅತ್ತೆ ಕೂಡ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿರೋದು. ವರುಣ್ ಬ್ರೋನ್ ಆದರೆ ನಾವು ಇದಕ್ಕೆ ಮುಂಚೆ ಒಂದು ಇವೆಂಟಲ್ಲಿ ನೋಡಿದ್ವಿ, ಬಟ್ ಅಷ್ಟಾಗಿ ಮಾತಾಡ್ಸಿರ್ಲಿಲ್ಲ. ಸೊ ಆಲ್ಮೋಸ್ಟ್ ಸ್ಟೇಜಲ್ಲಿ ಗುಣ ಕೂಡ ರೆಡಿ ಆಗಿದೆ ಬರ್ಡೇ ಕೇಕ್ ಕಟ್ ಮಾಡೋದಕ್ಕೆ. ಅವ್ರ ಮಾಮನ ಜೊತೆ ಫುಲ್. ನನಗಂತೂ ಅವ್ರ ಫ್ಯಾಮಿಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ಇನ್ನು ನಾವು ಹೋಗಿದ್ದು ಸ್ವಲ್ಪ ಹೊತ್ತಿಗೆ ಬರ್ಡೇ ಸ್ಟಾರ್ಟ್ ಆಯಿತು. ಬ್ಲಾಸ್ಟು, ಸೆಲೆಬ್ರೇಷನ್, ಕೇಕ್ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ನಮ್ಮ ಅತ್ತೆಗಂತೂ ಮಗು ನೋಡೋದಕ್ಕೆ ಹೆವಿ ಖುಷಿ ಪಡ್ತಿದ್ರು ಅವರು. ಇದ್ರ ಮಧ್ಯೆ ನಮ್ಮ ಅತ್ತೆಗಂತೂ ಅವ್ರ ಪರ್ಸ್ನಲ್ ಫೇವ್ರೇಟ್ ಯೂಟ್ಯೂಬರ್ ಸಿಕ್ಕಿದಂತೂ ಹೆವಿ ಖುಷಿ ಪಡ್ತಿದ್ರು. ಬರ್ಡೇಲಿ ಮಗುನ ನೋಡೋದಕ್ಕೆ ಎಷ್ಟು ಖುಷಿ ಪಡ್ತಿದ್ರು ಅಷ್ಟೇ ಅವ್ರನ್ನ ನೋಡಿ ಹೆವಿ ಖುಷಿ ಪಟ್ಬಿಟ್ರು. ಹಾಯ್ ತುಂಬಾ ದೊಡ್ಡ ಫ್ಯಾನ್. ನಾನು ಎಷ್ಟೊಂದ್ ಸತಿ ನನ್ನ ಅಮ್ಮನ ತರ ಕಾಣಿಸ್ತೀರಾ ಅಂತ ನಾನು ನಿಂಗೆ ಎಷ್ಟೊಂದ್ ಸತಿ ಹೇಳಿದೀನಿ. ಇವ್ರು ಮಾತಾಡೋದು ಅದು ರೀಲ್ಸ್ ಎಲ್ಲ ನೋಡಿದ್ರೆ ನಮ್ಮ ಅಮ್ಮ ನೆನಪಾಗುತ್ತೆ. ಆವಾಗಿಂದ ಅಮ್ಮನ ಲಾಗ್ ಮಾಡ್ದಾಗಿಂದನೂ ನೋಡ್ತಾ ಇದ್ದೀನಿ. ನಿಮ್ ತಮ್ಮನ ಮದ್ವೆ ಆಗಿದ್ದು, ಪಾಪು ಆಗಿದ್ದು, ಪ್ರತಿಯೊಂದು ನೋಡ್ತಾ ಇದ್ದೀನಿ. ನಾನೇ ನಿನ್ ಜಾಸ್ತಿ ನಿಮ್ ಲಾಗ್. ಥ್ಯಾಂಕ್ ಯು. ಓಕೆ,
ಈಗ ನಾನು ತೋರಿಸ್ದೆ ನೋಡಿ ಬಂದಿದ್ದಾರೆ ಅವರು. ನಾವು ಆಗ್ಲೇ ನೋಡಿದ್ವಿ ಇದೆಲ್ಲ ಆಗ್ಲಿ ಆಮೇಲೆ ಮಾತಾಡೋಣ ಅಂತ ಬರಲ್ಲ ಹಂಗೆ ಎಲ್ಲ ದಿನ ನೋಡ್ತಾ ಇದ್ದೀನಿ ಮನೆಯೆಲ್ಲ ಫಿನಿಶಿಂಗ್ ಬಂದ. ನಿಮ್ದು ಮನೆ ಮನಿ ಇವಾಗ ಫಿನಿಶಿಂಗ್ ಆಯ್ತು, 24th ಗೃಹ ಪ್ರವೇಶ. ಹೌದಾ? ಜನ ಮಕ್ಕಳು ಒಬ್ಬೊಬ್ರು ಒಂದೊಂದು ಮುತ್ತುಗಳು. ಎಷ್ಟು ಖುಷಿ ಆಗುತ್ತೆ ನೀವು ಹಬ್ಬಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಮಾಡಿ ಅಷ್ಟು ಹಳೆಯದಿರ್ನ 4 ಜನ ಮೊಮ್ಮಕ್ಕಳನ್ನ ಎಲ್ಲ ಸುಧಾರಿಸಿ ಚೆನ್ನಾಗಿರಪ್ಪ. ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು. ಇಲ್ಲಿ ಅಯ್ಯೋ ಬೇಡ ರಜಾ ಫೈನಲಿ ಗುಣವನ್ನ ಮೀಟ್ ಮಾಡೋದಕ್ಕೆ ಅವ್ನ ಬರ್ಡೇ ಪ್ರೆಸೆಂಟ್ ಕೊಡೋದಕ್ಕೆ ಅವ್ನು ನಿಯರ್ ಹೋದ್ವಿ ನಾನು ಅತ್ತೆ ಸ್ಟೇಜ್ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಗುಣ. ಅವ್ರು ಫುಲ್ ಸ್ಟ್ರೆಸ್ ಆಗಿಬಿಟ್ಟಿದ್ದಾರೆ. ನಿನ್ನ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಹೌದಾ? ನನ್ಗೆ ಅಮ್ಮನ್ ನೋಡಿ ಖುಷಿ ಆಯ್ತು. ಅಮ್ಮನ ಖುಷಿ ಆಯ್ತು. ಮುಂಚೆ ಒಂದ್ಸಲ ನೋಡಿದೀನಿ ನಿಮ್ಮನ್ನ. ಇದು ಧ್ರುವತಾರೆ ಮೌಲಿಕ ಅವ್ರ ಮೂವಿ ರಿಲೀಸ್ ಫಿಲಮ್ ಅಲ್ಲಿ ಬಂದಿದ್ವಲ್ಲ. ಗುಣ ತುಂಬಾ ಬಿಸಿ ಆಗ್ಬಿಟ್ಟಿದ್ದಾರೆ ಇವಾಗ. ನಿಮ್ಮನ್ನ ಯಾವಾಗ ಡೈಲಿ ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು. ಸೊ ಮಗನಿಗೆ ಹೆಂಗ್ ಸಪೋರ್ಟ್ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡ್ತೀವಿ. ಹೌದು, ನಮ್ಮ ಮಕ್ಕಳು ನಾವು ಮಾಡುವ ಅಲ್ವಾ, ನಾವೇ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ, ನೀವು ಬನ್ನಿಯಪ್ಪ ಒಂದ್ಸಲ. ಈಗ ಸ್ವಲ್ಪ ಬಿಸಿ. ಎಲ್ಲ ಮುಗಿಸ್ಕೊಳ್ಳಿ, ಮದ್ವೆಗಿದ್ರೆ ಎಲ್ಲ ಮುಗಿಸ್ಕೊಳ್ಳಿ ಆಮೇಲೆ. ಥ್ಯಾಂಕ್ ಯು. ಇದಾಗಿದ ತಕ್ಷಣ ನೆಕ್ಸ್ಟ್ ನಾವು ವರುಣ್ ಬ್ರೋನ ಅಂಡ್ ಅವ್ರ ಫಿಯಾನ್ಸನ್ನೇ ಮಾತಾಡ್ಸೋದಿಗೆ ಹೋದ್ವಿ. ಡೈಲಿ ನೋಡ್ತೀನಲ್ಲ ಇವಾಗ ಬಂದ್ರು ಲವ್ ಫಾರ್ ಎವರ್ ಹಂಗೆ ಯಾರು ತಾನೇ ಇಷ್ಟ ಆಗಲ್ಲ. ನಿಮ್ ಲಗಲ್ಲಿ ಯಾರು ಬಂದ್ರು ಅವ್ರಿಗೆ ಲವ್ ಆಗುತ್ತೆ ಹಂಗೆ. ಥ್ಯಾಂಕ್ ಯು ಸೋ ಮಚ್. ತಗೋಬೋದಾ? ಆಂಟಿಗೆ ನನ್ನ ನಂಬರ್ ಜಾಸ್ತಿ ನೋಡ್ತಾರೆ ಆಂಟಿ, ಬಟ್ ಆಂಟಿಗೆ ಇವ್ರೆಲ್ಲ ತುಂಬಾ ಇಷ್ಟ. ಹೆಂಗ್ ಆಂಟಿ ಇದು ಮೂತ ತಾನೆ? ಹಂಗಲ್ಲಪ್ಪ, ನಿಮ್ಗೆ ಅವ್ರು ಇಷ್ಟ ಆದ್ಮೇಲೆ ನನ್ಗೆ ಇವ್ರು ಇಷ್ಟ ಆಗ್ಲೇಬೇಕಲ್ವಾ? ನನಗೆ ಅವ್ರು ಇಷ್ಟ ಆದ್ರೆ ನಿಮ್ಗೆ ಅವ್ರು ಇಷ್ಟ ಆಗ್ಲೇಬೇಕು. ಕರೆಕ್ಟ್ ಕರೆಕ್ಟ್, ಇದು ಸೂಪರ್. ಹಂಗಾಗಿ ನನಗೆ ತುಂಬಾ ಲವ್ ಆಗಿದೆ ನೋಡಿ. ನೆಕ್ಸ್ಟ್ ನಾವೆಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ. ಯಾಕಂದ್ರೆ ಮತ್ತೆ ನಾವು ಯಾವಾಗ ಯಾವ ಟೈಮಿಗೆ ಸಿಗ್ತೀವಿ ಅನ್ನೋ ಐಡಿಯಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಮತ್ತೆ ಹೌದಾ? ಫಸ್ಟ್ ನೀನು ಇಷ್ಟ, ಆಮೇಲೆ ಇವ್ರನ್ನ ಇಷ್ಟಪಟ್ಟ ಮೇಲೆ ನಾನು ಇವ್ರನ್ನ ಇಷ್ಟಪಡ್ಬೇಕಲ್ವಾ? ಎಲ್ಲರನ್ನೂ ಮಾತಾಡಿಸಿ ಸಿಕ್ಕಾಪಟ್ಟೆ ಖುಷಿಲಿ ಎಲ್ಲರೂ ಜೊತೆ ಫೋಟೋ ತೊಗೊಂಡು ನೆಕ್ಸ್ಟ್ ನಾವು ಊಟ ಮಾಡೋದಕ್ಕೆ ಅಂತ ಹೋದ್ವಿ. ಆ್ಯಂಡ್ ಅಗೇನ್ ನಾವು ಮತ್ತೆ ಅವ್ರ ಫೇವ್ರೆಟ್ ಯೂಟ್ಯೂಬರ್ನ ಮೀಟ್ ಮಾಡಿ ಮತ್ತೆ ಅವ್ರ ಜೊತೆ ಮಾತುಕತೆ ಸ್ಟಾರ್ಟ್ ಮಾಡಿಕೊಂಡ್ರು. ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್ ಸೈಡಲ್ಲಿ ವೆಯ್ಟ್ ಮಾಡ್ತಿದ್ವಿ. ಅವ್ರು ಇನ್ನೂ ಮಾತಾಡ್ಸೋದಿತ್ತು, ಬಟ್ ಟೈಮ್ ಆಗ್ತಿರೋದ್ರಿಂದ ಬೇಗ ಬಂದ್ವಿ. ತಿನ್ನಿ ಅಲ್ಲ, ಲೊಕೇಶನ್ ತಲುಪ್ಸೋಕ್ಕೆ ನೀವು ಎಷ್ಟು ಈ ಲೊಕೇಶನಿಗೆ ನಾವು ಬೇಗ ಬಂದೆ. 20 ನಿಮಿಷ ತಮ್ಮ ದಯೆಯಿಂದ ಆ ಕೆಳಗಡೆ ವೆಯ್ಟ್ ಮಾಡಿದ್ದೀವಿ. ತಿನ್ನಿ, ಸಮಾಧಾನ, ಎನರ್ಜಿ ಬರಲಿ ನಿಮಗೆ. 20 ನಿಮಿಷ PG ಊಟ ಬೋರ್ ಆಗಿದೆ. ಎಂಜಾಯ್. ನಮ್ಮ ಮೇಡಮ್ ನೋಡಿ ಚೇರ್ ಸಿಕ್ಕಲ್ಲ ಅಂತ ನಮ್ಮ ಬಿಟ್ಟೆ ಆಗ್ಬಿಟ್ಟಿದ್ದೀರಲ್ಲ ಮೇಡಮ್. ಚೇರ್ ಸಿಂಗಲ್ಲ. ಹೌದು, ಇನ್ನೇನು ಮಾಡೋದು? ಮಿತ್ರದ್ರೋಹಿ. ನಿಮ್ಮ ಮಿತ್ರ ಅಲ್ಲ ನನಗೆ. ಮಿತ್ರನ ಶತ್ರು ಅಲ್ಲ. ಶತ್ರುನೂ ಅಲ್ಲ, ನಿನ್ನ ಮಿತ್ರನೂ ಅಲ್ಲ. ನಿನ್ನ ವಯಸ್ಸೇನು, ನೀನು ಹೆಂಗೆ ನಂಗೆ ಮಿತ್ರ ಆಗೋಗ್ತಿ? ಆದ್ರೂ ಚೇರ್ ಸಿಕ್ತು ಅಂತ ರಪ್ಪ ಅಂತ ಕೈ ಕೊಟ್ಬಿಟ್ಟಿದ್ದಿಲ್ಲ ನಾನು. ಹೌದು, ನಿನ್ನ ಹುಡುಗಿ ನಿಂತ್ಕೋದೇನಕ್ಕೆ ನಿಂತ್ಕೊಳಕ್ಕಾಗಲ್ವಲ್ಲ? ಆಯ್ತು ಆಂಟಿ, ಇನ್ನೊಂದು 4 ಪ್ಲೇಟ್ ಎಲ್ಲ ಬೇಡಮ್ಮ, ಸಾಕು. ನನಗೆ ಬಂದು ಜಾಗ ಖಾಲಿ ಆಗುತ್ತೆ, ಹುಡ್ಕೋ. ಈಗ ನನ್ನ ಮರ್ತೋಗ್ಬೇಡ. ನೆನಪಲ್ಲಿ ಒಬ್ರು ನೀನ್ ಯಾವಾಗ್ಲೂ ಇರ್ತೀಯ. ಈ ಮಕ್ಕಳೆಲ್ಲ ಅಪ್ರೂಪಕ್ಕೆ ಸಿಗೋದಲ್ವಾ? ಅದೇ ನೀನೊಂದು ನಿನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿಲ್ಲ ಅಂದ್ರೆ ಇಷ್ಟ. ನನ್ನ ನಾಯಿ ಏನ್ಬಿಟ್ಟಿದ್ದಾರೆ, ಡಾಗ್ ಅಂದಿರೋ ಜಸ್ಟ್ ಮಿಸ್. ಹಂಗೆಲ್ಲ ಅನ್ನಲ್ಲ ನಾನು, ಸುಮ್ಮನೆ ಪ್ರೀತಿ ಬರ ಮಾತಾಡಿ ನಂಗೆ ತಡೆಯಕ್ ಆಯ್ತಿಲ್ಲ. ನನ್ಗೆ ಬುದ್ಧಿ ಬೇಡ, ವಯಸ್ಸೆಲ್ಲ ಅಷ್ಟು ದಿನ ತಡ್ಕೊಳಕ್ ಆಗ್ತಿಲ್ಲ. ವಯಸ್ಸು ಹೇಳ್ಬಿಟ್ಟು ಬೇಡ, ಕಟ್ಟ. ತುಂಬಾ ಚಿಕ್ಕ ಹುಡುಗಿ ಅದಷ್ಟೇ. ನಾನು ಚಿಕ್ಕ ಹುಡುಗಿ, ನಾವಿಬ್ರು ಸ್ಟೂಡೆಂಟ್ಸು, ಜಸ್ಟ್ ಕ್ಲಾಸ್ಮೇಟ್ಸ್ ಆಗಿಲ್ಲ ಅಷ್ಟೇ. ಹೌದಾ? ಓದ್ತಾ ಇದ್ದೀನಲ್ಲ. ಹೌದೌದು, ಮಿಸ್ ಆಗಿ ಬೇರೆ ಕಾಲೇಜಿಗೆ ಜಾಯ್ನ್ ಆಗ್ಬಿಟ್ಟಿದ್ದಾರೆ. ಇಲ್ಲ ನಾವು ಕ್ಲಾಸ್ಮೇಟ್ಸ್. ಪಾಪ ಟೈಮ್ ಆಗುತ್ತೆ. ಥ್ಯಾಂಕ್ ಯು ಮಾ. ಊಟ ಆಯ್ತಾ? ವೆರಿ ನೈಸ್ ಮೀಟಿಂಗ್ ಯು. ಓಯ್ 1 ನಿಮಿಷ ಆದರೂ ಕೈ ಗಲೀಜಾಗಿದೆ. ಹಂಗೆ ಮಾಡೋಣ.
ಬನ್ನಿ ಮನೆಗೆ ಆಯ್ತಾ? ಖಂಡಿತ ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡಿ. ಬಾಯ್ ಬಾಯ್. ಯಾಪಿ ಥ್ಯಾಂಕ್ ಯು ಆಂಟಿ. ಇಷ್ಟ ಆಯ್ತಾ? ಸೂಪರ್ ಆಗಿದೆ. ನನಗೆ ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯ್ತು. ಅದರಲ್ಲಿ ಖುಷಿ ನೀನು ನೋಡಿ ತುಂಬಾ ಖುಷಿ ನನಗೆ ಆಯ್ತು. ಅವ್ರಿಗಿಂತ ನಿಮ್ಗೆ ನೋಡಿ ಖುಷಿ ಆಯ್ತು. ಹೌದಾ? ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ. ನೋಡಿದ್ರೆ ಡಾಮಿನೇಟ್ ಮಾಡ್ತೀನಿ ನಾನು. ಇಲ್ಲ ಆಕ್ಚುಲಿ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಆಯ್ತು ಬಿಡಿ. ಥ್ಯಾಂಕ್ ಯು ಬಾಯ್ ಬಾಯ್. ಥ್ಯಾಂಕ್ ಯು. ಓಕೆ ಗಾಯ್ಸ್, ಮತ್ತೆ ಫುಲ್ ಅನ್ರೆಡಿ ಆಗ್ತಾ ಇದ್ದೀರಿ ಈಗ. ಅನ್ರೆಡಿ ಒಂದು ಬಿಚ್ಚು ಪರವಾಗಿಲ್ಲ. ಬಿಚ್ಚುತ್ತಾ ಇದ್ದೀನಿ, ಅದು ಬಿಚ್ಚಕಾಯ್ತಾ ಇಲ್ಲ ಅಷ್ಟೇ. ನಂಗೆ ತಲೆ ನೋಯ್ತಿದೆ, ನಂಗೆ ತಲೆ ಅಮ್ಮ. ಬಿಚ್ಚಕಾಯ್ತಾ ಇಲ್ಲ ಅದೇನು ಹೇಳು. ಡವ್ ಡವ್ ನಾನೆಲ್ಲ ಡವ್ ಮಾಡಿ ನಿನ್ನಷ್ಟು ಡವ್ ಮಾಡ್ತೀನ? ನಮ್ದೆಲ್ಲ ರಿಯಲ್ ಅಮ್ಮ. ನಾಟಕ ಫ್ಯಾನ್ಸೇ ಮೆಚ್ಕೋಬೇಕಪ್ಪ. ಮೆಚ್ಕೋತಾರೆ. ಆದ್ರೂ ಇಲ್ಲೂ ಪ್ರೂವ್ ಆಗೋಯ್ತು ನೋಡು. ನಿನ್ ಫ್ಯಾನ್ಸ್ ಯಾರು? ನನ್ನ ಫ್ಯಾನ್ಸ್ ಅಲ್ಲ, ನನ್ನ ಫ್ಯಾನ್ಸೇ ಇಲ್ಲ. ಹಂಗಲ್ಲ, ನಮ್ಮ ಅಲ್ಲೂ ಅಜೀಬ್ ಮಾಡಕ್ ಹುಡುಕ್ತಿಯಲ್ಲ ನೀನು. ನೀವು ಅಲ್ಲಿ ಪಾಪ ಈ ಚಿಕ್ಕ ಹುಡುಗಿ ಹತ್ರ ನನಗೆ ಏನೋ ಮನ್ಸೇ ಬರಲ್ಲ ನಿಂಗೆ. ಯಾಕೆ ಏನ್ ಮಾಡ್ಬಿಟ್ಟೆ ನಿನಗೆ ನಾನು? ಅಲ್ಲೇ ಯಾರಿಗೂ ನೀನ್ ಹೋಗು ಮೇಲೆ. ನನ್ ಬೇಡ ಅನ್ನಲ್ಲ, ನನ್ ತುಳ್ದು ಹೋಗ್ತಿದ್ರೆ ನಿನಗೆ ಉರಿ. ಏನಿಲ್ಲ ಅವ್ನ ವಿಷಯ ಅವನೇ. ನಿನಗೆ ಉರಿ ಅಲ್ವಾ? ಏನು ರೀ? ನನ್ ಮಕ್ಳು ಹೊಗಳ್ತಾ ಇರ್ತಾರೆ, ಆಂಟಿ ಹಂಗಂಟಿ ಹಿಂಗಂಟಿ ಅಂತ. ನನ್ ಮಕ್ಳು ಸಮನಾಗಿರೋರೆಲ್ಲ ಅಮ್ಮ ಹಂಗೆ ಅಮ್ಮ ಉರಿಯಲ್ಲ, ಹರ್ಟ್ ಆಗತ್ತೆ. ಯಾಕೆ? ಅಲ್ಲೇ ಕಾಗೆ ತರ ನಿಂತಿರ್ತೀನಿ ಪಕ್ಕದ. ನಾನು ನಿನ್ನ ಕೇಳ್ತಾರೆ, ಅಕ್ಕ ವೇದಕ್ಕನ್ ಕೇಳಿದೆ ಅಂತ. ಅಕ್ಕ ಅಲ್ಲ ನಿನ್ನ ಆಂಟಿ. ಯಾರು ನಿನ್ನ? ನೀನು ಅಲ್ಲ, ವೇದಕ್ಕನ್ ಕೇಳಿದೆ ಅಂತ ಹೇಳಿ ಆಂಟಿ, ವೇದಕ್ಕನ್ ಕೇಳಿದೆ ಅಂತ ಹೇಳಿ. ವೇದಕ್ಕ ಆಕ್ಟಿಂಗ್ ಚೆನ್ನಾಗ್ ಮಾಡ್ತಾರೆ ಅಂತ ನಾನು ಅವಾಗ ಹಂಗೆ ಬಂದು ಉರ್ಕೊಂಡು ಹೇಳ್ತೀನಿ, ವೇದ ನಿನ್ನ ಕೇಳಿದ್ರಮ್ಮ ತುಂಬಾ ಚೆನ್ನಾಗಿ ಕೇಳಿದ್ರು ಅಂತೀನಿ. ನಾನು ನೀನ್ ಯಾಕೆ ಉರ್ಕಂತೀಯ? ನೀನೇ ಉರಿಸ್ಬೇಡ ನಂಗೆ. ಉರಿತಾ ಇರೋದೆ ನಿನ್ನ ಮಾತ್ರ ಹಂಗ್ ಮಾಡಿ. ಯಾಕೆ ಹೇಳ್ತಿ? ಇರವೇ ಹಂಗೆ ನನ್ಕೊಂಡು ಎಲ್ಲ ಪೂಡಿ ಕೂದ್ಲಾಗ್ಬಿಟ್ಟೈತಿ. ಏನ್ ಮಾಡಿ? ಪುಡಿ ಅಲ್ಲ ಪುಡಿ, ಪುಡಿ 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 ಎಲ್ಲ ಬಿಡ್ರಿ. ಈಗೆಲ್ಲ ಬೇಕಾದು ಬೇಕಾದ. ಚೆನ್ನಾಗಿದೆ 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 ಕಲ್ಪನಾ. ಅಲ್ಲೂ ಹಿಂಗೆ ಬರ್ಬೇಕಿತ್ತೈತೆ ನೀನು. ಬ್ಯಾಡಮ್ಮ, ಎಲ್ಲೆಲ್ಲಿಗೆ ನಮ್ಮ ವಯಸ್ಸು. ಆದ್ರೂ ಈಗ ಯಾರೋ ಒಬ್ರು ಮರ್ತೋಗ್ಬಿಟ್ರು ಅನ್ಕೊ ನನ್ನ ಮಾತಾಡ್ಬೇಕಾದ್ರೆ ನೀನ್ ನೆನ್ಪ್ ಮಾಡ್ಬೇಕು. ಹೇಳದ್ನಲ್ಲ ಇವಳು ನಮ್ಮ ಅಣ್ಣನ್ ಬೂದಿ ಹಾಕೊಂಡು ಅನ್ಬಿಟ್ರು ನಾನು ಒಬ್ಳೆ ಇಲ್ಲಿ ಇರೋದು. ಏಯ್, ನಾನು ಯಾವಾಗೂ ನಿನ್ನ ಇದೇ ಮಾಡಿಲ್ಲ. ನೀನು ಬಯೋಡೇಟಾ ಇನ್ಫಾರ್ಮೇಶನ್ ಕೊಡ್ತೀಯ. ಇವಳು ನನ್ನ ಮಗಳಲ್ಲ, ನಮ್ಮ ಅಣ್ಣನ ಮಗಳು ಅಷ್ಟೇ ಅಷ್ಟೇ. ಹೌದಾ? ನಿಮ್ ಮಗಳೇ ಆಂಟಿ. ಅವ್ರ ಆಂಟಿ ಸೂಪರ್. ಅಯ್ಯೋ ಹೌದಾ? ಏನಿಲ್ಲ, ನಾಯಿ ಸಾಯಿಗೆ ಹಾಕೊಂಡಿ ನಾಯಿ. ನೀನ್ ಹೇಳಿ ಅಮ್ಮ, ಇದೆ ತಾನೆ? ತರ ಎಲ್ಲ ಏನಿಲ್ಲ. ನೀನ್ ಆತರ ತಿಳ್ಕೊಂಡ್ರೆ ನಾನು ಏನ್ ಮಾಡೋಣ? ನೀನ್ ಹೆಂಗ್ ಮೆಚ್ಚಿಸ್ಬೇಕು ಅಂತಾನೇ ನನಗೆ ಗೊತ್ತಿಲ್ಲ. ಯಾಕೆ ಅಷ್ಟು ಮೆಚ್ಚಿಸೋದು ಡ್ಯಾಮೇಜ್. ಇನ್ನು ಆ್ಯಕ್ಚುಲಿ ನಿಮ್ಮ ಆಂಟಿ, ನಿಮ್ದಕ್ಕೇನೆ ಆಂಟಿ, ನಿಮ್ಮ ಆಂಟಿ ಮೆಚ್ಚಿಸೋದಲ್ಲ, ರೋಸ್ಟ್ ಚೆನ್ನಾಗಿ ಮಾಡ್ತಾರೆ. ಕ್ಯಾಮ್ರಾ ಮುಂದೆ ಬಂದಾಗ ಮಾತ್ರ ರೋಸ್ಟ್ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಅವಾಗ ನಿನ್ಗೇನಂತ ಅನ್ಸುತ್ತೆ, ನಾನೇ ತಪ್ಪು ತಿಳ್ಕೊತಾ ಇದ್ದೀನಿ ಆಂಟಿ. ನಾನು ಆಂಟಿ ರೋಸ್ಟಿಂಗ್ ಲೆವೆಲ್ ನೀವು ಇನ್ನೂ 1% ನೋಡಿಲ್ಲ. ನಾನೇನ್ ರೋಸ್ಟ್ ನನ್ ಬೆನ್ನಿಂದೆ ಕ್ಯಾಮ್ರಾ ಹಿಡ್ಕೊಳಕ್ ಮುಂಚೆ ಎಷ್ಟು ಬೈದಿರ್ತೀಯ, ಅದನ್ನೆಲ್ಲ ತಡ್ಕೊಂಡಿರ್ತೀನಿ. ಅದನ್ನ ಈ ಫಾರ್ಮಲ್ಲಿ ನನಗೆ ಉಜ್ಬಿಡೋದಾ? ನೀನ್ ಆಕ್ಟಿಂಗ್ ಚೆನ್ನಾಗಿ ಮಾಡ್ಲಿ ತಾನೇ ಹೇಳಿರ್ತೀನಿ. ಅಲ್ಲ, ನಿಜ ಒಪ್ಕೊಂತೀನಿ. ಆದ್ರೂನು ಒಂದಿರ್ತಿಲ್ಲ ಅವಾಗ ನನ್ಗೆ ಏನಿಲ್ಲ. ಮತ್ತೆ ಈ ತರ ಡೈಲಾಗ್ ಹೇಳೋಣ. ಡೈಲಾಗ್ ಏನು? ಗಾಳಿ ಊದಷ್ಟೇ ಡೈಲಾಗ್ ಗಯ. ಏನ್ ಮಾಡೋದಮ್ಮ, ನಮ್ಗೆ ಅಷ್ಟೊಂದು ಮೆಮೊರಿ ಇಲ್ಲ. ರಿಯಲ್ ಆಗಿ ಬೇಕಾದ್ರೆ ಮಾತಾಡ್ಬಿಡ್ತೀವಿ. ನನಗೇನು ಬರುತ್ತಾ ಅದು ನನ್ನ ಒಳ್ಳೆತನದಲ್ಲಿ ಯಾರನ್ನ ನನಗೆ ಎಷ್ಟು ಪ್ರೀತಿ ಇರುತ್ತೋ ಅಷ್ಟೆಲ್ಲ ನಾನು ಮುಂದೆನೇ ಹೇಳ್ಬಿಡ್ತೀನಿ. ಯಾವುದು ಮುಚ್ಚುಮರೆ ಮಾಡಲ್ಲ. ಅಥವಾ ನಾಟಕೀಯವಾಗೂ ನನಗೆ ಮಾತಾಡಕ್ ಬರಲ್ಲ. ಯಾಕೆ ಹಂಗೆಲ್ಲ ಮಾಡ್ತೀನಿ? ಆಯ್ತು, ಸ್ಕಿನ್ ಕೇರ್ ನೈಟ್ ರೊಟೀನ್ ಮಾಡ್ಬಿಟ್ಟು ಇದು ಮಿನುಗುತ್ತಾರೆ ಎಷ್ಟೇ ಹಂಗೆ ಇಟ್ಕೊಂಡು. ನಮ್ಗ ಬೇಡಮ್ಮ, ಮಿನುಗುತ್ತಾರೆ ಎಲ್ಲ ಬೇಡ. ಇರೋದು ಇದ್ದಂಗೆ ಸಾಕಿರೋ ಮೂರೇ ಕೂದ್ಲು ಅದನ್ನೆಲ್ಲ ಮಿನುಗುತ್ತಾರೆ ಎಲ್ಲ ಮಾಡ್ಕೊಂಡ್ರೆ ಹೋಗ್ರಿ ಇದಾಗ್ಬಿಡುತ್ತೆ. ನಾನ್ ಇರೋದು, ನೀನ್ ಹೋಗ್ಬೇಕಾಗಿರೋದು. ಬಾಯ್ ಬಾಯ್, ಟಾಟಾ, ನಡಿ. ಇದೇ ಹೇಳಿದ್ ನಾನು, ನೀವು ಆಂಟಿ ರೋಸ್ಟಿಂಗ್ ಲೆವೆಲ್. ನಾನು ಇವಾಗ ನಾನು ಗೆಟ್ ಔಟ್ ಆಗ್ಬೇಕಾಗಿರೋದು. ಕ್ಯಾಮ್ರಾ ಅಲ್ಲಿ ಹೊಡಿತು. ಗೆಟ್ ಔಟ್ ಆಗ್ಬೇಕಾಗಿರೋದು ನೀನು. ಮೈಕ್ ಕೊಡು, ನಾನು ಕೊಡ್ತೀನಿ. ಕೊಡ್ತೀನಿ ಗುರು. ನಮ್ ಚೂಬಿದಂತ ತೆಗಿ, ಕೂತವಳೆ ಯಾಕೆ ಊಟ ಮಾಡ್ತಾ ಇಲ್ಲ. ಎತ್ತ ನೀವು ಮಜ್ಜಿ ಅಂದಲ್ಲಿ ನೋಡಿ ಕಣ್ಣೋಡ ಹೇಳ್ಬಿಡ್ತೀನಿ ನೋಡಿ. 150 ಚಾಪ ಆಗ್ತಾ ಇರ್ತಾರೆ ನನಗೆ. ಪಾಪ ಹುಡುಗಿನ ಯಾವಾಗ್ಲೂ ಬೈಯೋದ್ರಲ್ಲೇ. ಆ ಹುಡುಗಿ ಬೈಯಲ್ಲ. ಆ ಹುಡುಗಿಗೆ ನನ್ ಮೇಲೆಲ್ಲ ನಿನ್ ಮೇಲೆ 1% ನಂಬಿಕೆ ಇರಲ್ಲ ಅವಳಿಗೆ. ಅಂತ ಹುಡುಗಿ ನೀನ್ ಸಾಕಿರೋದು ಏನಿಲ್ಲ.
ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಹೆವಿ ಸುಸ್ತಾಗ್ತಾಯಿದೆ, ತಲೆ ಕಣ್ಣು ಬಾಡಿ. ತುಂಬ ದೂರ ಅಂತ ಏನು ಇರಲಿಲ್ಲ, ಬಟ್ ಏನೋ ಗೊತ್ತಿಲ್ಲ. ಕಾಲೇಜ್ ಮುಗಿಸ್ಕೊಂಡೆಲ್ಲ ಬಂದು ಗ್ಯಾಪ್ ಸಿಗದೆ ಹೋಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಸುಸ್ತಾಗ್ತಾಯಿದೆ. ಒಟ್ಟಿನಲ್ಲಿ ಇವತ್ತು ಅಷ್ಟು ಜನ ಮೀಟ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೋನು ಅಕ್ಕನ ನಾನು ಆ್ಯಕ್ಚುಲಿ ನಾವಿಬ್ಬರು ಒಂದೇನೋ ವಿಡಿಯೋ ಹೀಗೆ ಮಾಡಬೇಕಂತ ಮಾತಾಡ್ಕೊಂಡಿದ್ವಿ, ಬಟ್ ಆ ಟೈಮಲ್ಲಿ ಪ್ಲ್ಯಾನ್ ಮಾಡಿ ಅವ್ರು ಬ್ಯುಸಿಯಾಗಿ ಆಮೇಲೆ ಮಾಡೋದಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ಅವ್ರನ್ನ ಮೀಟ್ ಮಾಡಿದ್ದು ಇವತ್ತೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಖುಷಿ ಆಯಿತು. ತುಂಬ ಜನರನ್ನ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದೆ. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಅಷ್ಟು ಜನನ ಮಾತಾಡಿಸಿ ಆಮೇಲೆ ಇನ್ನು ಕೆಲವ್ರನ್ನ ನಾನು ಸೆಕೆಂಡ್ ಟೈಮ್ ಮೀಟ್ ಮಾಡಿದೆ. ಸೊ ಟೋಟಲಿ ಖುಷಿ ಅನಿಸ್ತು ಅಲ್ಲಿಗೆ ಹೋಗಿ ಬಂದಿದ್ದು ನನಗೆ. ನಮ್ಮ ಮನೆಯಲ್ಲೆಲ್ಲ TV 9 ಹಾಕೊಂಡು ನೋಡ್ಕೊಂಡು ಕೂತಿದ್ದಾರೆ. ಅಷ್ಟೊಂದು ಫ್ರೆಶ್ ಅಪ್ ಆಗಬೇಕು. ಗೈಸ್ ಇವಾಗ ಟೈಮು 10:30 11 ಹತ್ತಿರ ಆಗಿದೆ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.